ಮ್ಯಾರಥಾನ್ ಕಳೆದ ತಿಂಗಳಿಂದ ನಾವು ಪ್ಲ್ಯಾನ್ ಮಾಡಿದ್ದೋ, ಕಾರಣಾಂತರದಿಂದ ಇದನ್ನು ಮಾಡಿಸ್ಲಿಕ್ಕಾಗಿರಲಿಲ್ಲ. ಸೊ ಇದರ ಉದ್ದೇಶ ಏನಂದರೆ, ನಾವು ಕ್ರೈಮ್ ಪ್ರಿವೆನ್ಷನ್ ಮಂತು ಮತ್ತು ಟ್ರಾಫಿಕ್ ಅವೇರ್ನೆಸ್ ಮಂತ್ಗೋಸ್ಕರ ನಾವು ಈ ಕ್ಯಾಂಪೇನ್ನ ಸ್ಟಾರ್ಟ್ ಮಾಡ್ತಾಯಿದ್ದೋ. ಈ ಸೈಬರ್ ಕ್ರೈಮು ಅದರ್ ಕ್ರೈಮ್ಸ್ ಏನಾಗ್ತಿದೆ ಇದನ್ನು ತಡೆಗಟ್ಟೋಗಾಗಿ ಅವೇರ್ನೆಸ್ ಮೂಡಿಸ್ಬೇಕಂತಾಗಿ ಇದ್ರ ಜೊತೆಯಲ್ಲಿ ಒಂದು ಆ್ಯಪ್ನ ಮಾಡ್ತಾಯಿದ್ದೀವಿ, ಕ್ಯಾಂಪೇನ್ ಮಾಡ್ತಾಯಿದ್ದೀವಿ. ಆ ಕ್ಯಾಂಪೇನಲ್ಲಿ ಫ್ಲೆಡ್ಜ್ ಮಾಡಬೇಕು, ಅಂದರೆ ಅವರು ಟ್ರಾಫಿಕ್ ರೂಲ್ಸ್ನ ನಾವು ಫಾಲೋ ಮಾಡ್ತೀವಿ ಅಂತ ಅವ್ರು ಫ್ಲೆಡ್ಜ್ ಮಾಡಿ ಇದರಲ್ಲಿ ಅಪ್ಲಿಕೇಶನ್ಸ್ ಬರುತ್ತೆ QR ಕೋಡಲ್ಲಿ. ಅಪ್ಲಿಕೇಶನ್ ಫಿಲ್ ಮಾಡಿದ್ರೆ ಅವ್ರಿಗೆ ಸರ್ಟಿಫಿಕೇಟ್ ಆದ, ಅಂದರೆ ಅವರು ಪ್ರಮಾಣ ಮಾಡ್ದಂಗೆ ನಾವು ಇನ್ಮೇಲೆ ಟ್ರಾಫಿಕ್ ರೂಲ್ಸ್ ಫಾಲೋ ಮಾಡ್ತೀವಿ ಅಂತ ಹೇಳಿ. ಎಲ್ಲರೂ ಸಹ ಇದನ್ನು ಈ ಫ್ಲೆಡ್ಜಲ್ಲಿ ನೀವು ಪಾರ್ಟಿಸಿಪೇಟ್ ಮಾಡ್ಬೋದು. ಉದ್ದೇಶ ಅಪರಾಧಗಳನ್ನ ತಡೆಗಟ್ಟಲಿಕ್ಕೆ ಮತ್ತು ಅವೇರ್ನೆಸ್ ಮೂಡಿಸ್ಲಿಕ್ಕೆ, ಮತ್ತು ಟ್ರಾಫಿಕ್ ಬಗ್ಗೆ ಅವೇರ್ನೆಸ್ ಮೂಡಿಸ್ಲಿಕ್ಕೆ, ಮತ್ತು ಸಾವುಗಳು ಪ್ರಕರಣಗಳಾಗ್ತಿದೆ, ಏನು ಟ್ರಾಫಿಕ್ಕಿಂದ ಸಾವುಗಳಾಗ್ತಾ ಇದೆ ಅದೆಲ್ಲ ತಡೆಗಟ್ಟುವ ಉದ್ದೇಶದಿಂದ ಈ ಒಂದು ಕ್ಯಾಂಪೇನ್ ಸ್ಟಾರ್ಟ್ ಮಾಡಿದ್ವಿ. ಇದ್ರದ ಇಲ್ಲ ಇದು ಒಂದು QR ಕೋಡ್ ಒಂದು ಮಾಡಿದ್ವಿ. ಇದೊಂದರಲ್ಲಿ QR ಕೋಡಲ್ಲಿ ನೀವು ಲಾಗಿನ್ ಮಾಡಿಕೊಂಡ್ರೆ ಇದರಲ್ಲಿ ಒಂದು ಸರ್ಟಿಫಿಕೇಟ್ ಬರುತ್ತೆ. ಅದರಲ್ಲಿ ನೀವು ಫ್ಲೆಡ್ಜ್ ಮಾಡೋದು, ಅಂದರೆ ನಾವು ಟ್ರಾಫಿಕ್ ರೂಲ್ಸ್ನ ನಾವು ಫಾಲೋ ಮಾಡ್ತೀವಿ ಅಂತೇಳಿ ಒಂದು ಫ್ಲೆಡ್ಜ್ ಮಾಡೋದು, ಒಂದು ಸರ್ಟಿಫಿಕೇಟ್ ಬರುತ್ತೆ. ಸೈಬರ್ ಕ್ರೈಮು ಮತ್ತು ಅದರ್ ಕ್ರೈಮ್ಸ್, ಈಗ ನೀವು ಶರ್ಟ್ಸ್ಗಳಲ್ಲಿ ನೋಡಿರಬೇಕು, ಎಲ್ಲ ಕ್ರೈಮ್ ಬಗ್ಗೆನೂ ಸಹ ಬರೆದಿದೆ ಅದರಲ್ಲಿ. ಎಲ್ಲ ಒಂದು ಕ್ರೈಮ್ಸ್ನ ತಡೆಗಟ್ಟಲಿಕ್ಕೆ, ಸೈಬರ್ ಕ್ರೈಮ್ನ ತಡೆಗಟ್ಟಲಿಕ್ಕೆ ಮತ್ತು ಟ್ರಾಫಿಕ್ ಅವೇರ್ನೆಸ್ ಮಾಡಲಿಕ್ಕೆ ಈ ಒಂದು ಮ್ಯಾರಥಾನ್ ಪಾರ್ಟಿಸಿಪೇಟ್. ಇವತ್ತಿನ ದಿವಸ ಬಳ್ಳಾರಿ ಜಿಲ್ಲಾ ಪೊಲೀಸ್ ವತಿಯಿಂದ ಒಂದು ಜಾಗೃತ್ ರನ್, ಅಂದರೆ ರನ್ ಫಾರ್ ಅವೇರ್ನೆಸ್, ಅಂದರೆ ಅರಿವಿಗೋಸ್ಕರ ಓಟ ಅಂತ ಒಂದು ಮ್ಯಾರಥಾನ್ ಓಟವನ್ನು ಜಿಲ್ಲಾ ಪೊಲೀಸ್ ವತಿಯಿಂದ ಹಮ್ಮಿಕೊಳ್ಳಲಾಗಿದೆ. ಇದರ ಮುಖ್ಯ ಉದ್ದೇಶ ಏನಂತಂದರೆ, ಇತ್ತೀಚಿನ ದಿನಗಳಲ್ಲಿ ಅಪರಾಧ ಪ್ರಕರಣಗಳು ನಡೀತಾ ಇವೆ, ಆದರೆ ಹೆಚ್ಚಾಗಿ ಸೈಬರ್ ಅಪರಾಧ ಪ್ರಕರಣಗಳು ಜಾಸ್ತಿ ಆಗ್ತವೆ. ಇದನ್ನು ತಡೆಯೋ ಒಂದು ಹಿನ್ನೆಲೆಯಲ್ಲಿ ಈ ಒಂದು ಜನರಿಗೆ ಅರಿವನ್ನು ಮೂಡಿಸಲು ಈ ಒಂದು ಓಟವನ್ನು ಹಮ್ಮಿಕೊಳ್ಳಲಾಗಿದೆ. ನಾನು ಈ ಮೂಲಕ ತಮ್ಮ ಮೂಲಕ ಬಳ್ಳಾರಿ ಸಾರ್ವಜನಿಕರಲ್ಲಿ ಕೇಳಿಕೊಳ್ಳೋದೇನಂತಂದರೆ, ಹೆಚ್ಚಿನ ಸೈಬರ್ ಅಪರಾಧಗಳಿಗೆ ತಾವು ಬಲಿಯಾಗಿದ್ರಿ. ಸೈಬರ್ ವಂಚನೆ ಪ್ರಕರಣಗಳು ಕಂಡಾಗ ತಕ್ಷಣ ಏನು ಒಂದು ಆಂಗ್ಲ ಭಾಷೆಯಲ್ಲಿ ಗೋಲ್ಡನ್ ಅವರ್ ಅಂತ ಹೇಳ್ತೀವಿ, ಅಂದರೆ ಮೊದಲ 1 ಗಂಟೆ ಒಳಗೆ 1930 1930 ನಂಬರ್ಗೆ ತಾವು ಏನಾಯಿತು, ಯಾವ ರೀತಿ ಮೋಸ ಹೋದೆ, ಅಕಸ್ಮಾತ್ ಏನಾದರೂ ಮೋಸ ಹೋಗಿದ್ದರೆ ಫೋನ್ ಮಾಡಿದರೆ ನಾವು ಮುಂಜಾಗ್ರತಾ ಕ್ರಮಗಳನ್ನು ಕೈಗೊಳ್ಳೋಕ್ಕೆ ಅನುಕೂಲ ಆಗುತ್ತೆ. ಅದಕ್ಕಿಂತ ಮುಖ್ಯವಾಗಿ ಆಂಗ್ಲ ಭಾಷೆಯಲ್ಲಿ ಹೇಳಿದಾಗೆ ಪ್ರಿವೆನ್ಷನ್ ಈಸ್ ಬೆಟರ್ ದ್ಯಾನ್ ಕ್ಯೂರ್. ಯಾವುದೇ ಅಪರಿಚಿತ ಫೋನ್ ಕರೆಗಳನ್ನು ಎದ್ದೇ ಇರೋದು, ಯಾರಾದರೂ ಅಪರಿಚಿತರು ಫೋನ್ ಮಾಡಿ ನಾನು ಪೊಲೀಸ್ ಅಧಿಕಾರಿ ಮಾತಾಡ್ತಾ ಇದ್ದೀನಿ, CBI ಅಧಿಕಾರಿ ಮಾತಾಡ್ತಾ ಇದ್ದೀನಿ ಅಂತ ಹೇಳಿದರೆ ಅದಕ್ಕೆ ಬೆಲೆ ಕೊಡದಿರೋದು. ಯಾವುದೇ ಪೊಲೀಸ್ ಅಧಿಕಾರಿ ಯಾರೇ ಫೋನ್ ಮೂಲಕ ಮಾತಾಡಿ ನಿಮ್ಮನ್ನು ಅರೆಸ್ಟ್ ಮಾಡ್ತಾಯಿದ್ದೀನಿ, ನಿಮ್ಮನ್ನು ನ್ಯಾಯಾಲಯಕ್ಕೆ ಕಳಿಸ್ತೀನಿ, ನಿಮ್ಮನ್ನು ಡಿಜಿಟಲ್ ಅರೆಸ್ಟ್ ಮಾಡ್ತಾಯಿದ್ದೀನಿ ಅಂತ ಯಾರೂ ಹೇಳೋದಿಲ್ಲ. ಪೊಲೀಸ್ ಅಧಿಕಾರಿ ಯಾರನ್ನಾರು ಬಂಧಿಸಬೇಕಾದ್ರೆ, ಅರೆಸ್ಟ್ ಮಾಡೋಕ್ಕಾದ್ರೆ ಅದಕ್ಕೆ ಕಾನೂನಿನ ಪ್ರಕ್ರಿಯೆಗಳು ತುಂಬ ಇದೆ. ಲಿಖಿತವಾಗಿ ಮೆಮೊ ಕೊಡಬೇಕಾಗತ್ತೆ, ಅವರೇ ಬಂದು ಬಂಧಿಸೋ ಪ್ರಕ್ರಿಯೆ ಮಾಡ್ತಾರೆ ಹೊರತು ಯಾರು ಫೋನ್ ಮೂಲಕ ಆಗಲಿ ವಿಡಿಯೋ ಕಾಲ್ ಮೂಲಕ ಆಗಲಿ ಮಾಡೋದಿಲ್ಲ. ಆದ್ದರಿಂದ ಸಾರ್ವಜನಿಕರು ಆ ರೀತಿ ಯಾವುದೇ ಕರೆಗಳಿಗೆ ಬೆಂಬಲಿಸಬಾರ್ದು, ಅದಕ್ಕೆ ಮೋಸ ಹೋಗಬಾರ್ದು. ಇನ್ನು ಮುಖ್ಯವಾಗಿ ನಾನು ಹೇಳೋದಂದರೆ, ಯಾವುದೇ ಅಪರಿಚಿತ ಕರೆಗಳನ್ನು ಎತ್ತಿರೋದು ಒಳ್ಳೆಯದು. ಅಕಸ್ಮಾತ್ ಯಾವ್ದಾದ್ರು ಅಪರಿಚಿತ ಕರೆಗಳು ಎತ್ತಿ ಯಾರಾದರೂ ನಾನು ಆ ಥರ ಪೊಲೀಸ್ ಅಧಿಕಾರಿ ಹಾಗೆ ಅಂತ ಮಾತಾಡಿದರೆ ನೀವು ಖಂಡಿತವಾಗಿ ಅವ್ರಿಗೇ ಸ್ವಲ್ಪ ವಾಪಸ್ ಹೇಳಿ, ನನಗೆಲ್ಲ ಗೊತ್ತಿದೆ ನೀವು ಮೋಸ ಮಾಡ್ತಾಯಿದ್ದೀರಾ ಅಂತೇಳಿ ದೂರವಾಣಿ ಕರೆಯನ್ನು ಕಟ್ ಮಾಡೋದು ಒಳ್ಳೆಯದು. ನೀವಿನ್ನು ಕನ್ನಡ ನಾಡು ವಾಹಿನಿಯನ್ನ ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ವಾ? ಈಗಲೇ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಅನ್ನ ಒತ್ತಿ ನೋಟಿಫಿಕೇಶನ್ಗಳನ್ನ ಪಡೆಯಿರಿ.